Watch full episodes on Jio Hotstar. ಕೆಂಪುಂಡೆ 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 ಎಲ್ಲರೂ ದೂರ ಇರಿ ಕಾಪಾಡ್ಕೊಳ್ಳಿ ಎದ್ರಕಬೇಡಿ ಅದು ಕೆಂಪುಂಡೆ ಅಲ್ಲ, ಅದನ್ನ ಬೆಂಕಿ ಅಂತಾರೆ. ಬೆಂಕಿ ಸರಿಯಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ ಅದರಿಂದ. ಓಕೆ. ಯಾಕೆ ಮಕ್ಕಳೇ, ನಿಮ್ಗೂ ಹಶ್ವಾಗ್ತಿದ್ಯಾ? ತೋಳಿ ತಿನ್ನಿ ನೀವು. ತಿನ್ಬೇಡಿ ಮಕ್ಳೇ, ನಿಂತ್ಕೊಳ್ಳಿ. ಅದು ಬೆಂಕಿಯಿಂದ ಮಾಡಿರೋದು, ತಿನ್ಬೇಡಿ. ನಾನು ತಿಂತೀನಿ. ಇಷ್ಟು ಒಳ್ಳೆ ಮೀನನ್ನ ಯಾವತ್ತೂ ತಿಂದಿಲ್ಲ. ಕೆಂಪು ಉಂಡೆಯಿಂದ ಇಷ್ಟೊಂದು ಉಪಯೋಗನೂ ಇದೆಯಾ? ನಾವಿದ್ರಿಂದ ತುಂಬಾ ಹೆದರ್ತಾ ಇದ್ವಿ. ಅಲ್ಲ, ಬೆಂಕಿಯಿಂದ ಯಾಕೆ ಹೆದರ್ಕೋತಿದ್ರಿ ನೀವು? ತುಂಬಾ ವರ್ಷಗಳ ಹಿಂದಿನ ಮಾತು. ಒಂದು ದಿನ ನಾನು ನನ್ನ 3 ಮಕ್ಕಳ ಜೊತೆ ಜಕೀರಾ ಅವನಿಗೆ ಬಂದಿದ್ನಲ್ಲ, ಅಬು ಮತ್ತು ತೋಬು ಜೊತೆ ನಾನು ಆಚೆ ಹೋಗಿದ್ದೆ. ಸಾಬು ಮತ್ತು ಲೋಬನ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೋಡಿ, ನನ್ನ ಕೈ ಸುಟ್ಟೋಗಿರೋ ಆ ಮಚ್ಚೆ ಇನ್ನೂ ಇದೆ. ಆದ್ರಿಂದನೇ ನನ್ನ 3ನೇ ಬೇಟ ಶಕೀರಾ ಯಾರಾದ್ರೂ ಅಪರಿಚಿತ ವ್ಯಕ್ತಿನ ನೋಡಿದ್ರೆ ಕೋಪದಿಂದ ಈ ತರ ಮಾಡ್ತಾನೆ. ಅವತ್ತಿಂದ ಇವತ್ತವರೆಗೂ ನಮ್ಮ ಸಾಬು ಮತ್ತು ತೋಬು ಬಗ್ಗೆ ಯಾವುದೇ ವಿಚಾರನೂ ಗೊತ್ತಾಗ್ಲಿಲ್ಲ. ಸರ್ದಾರ್, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೆ ಬಹಳ ದುಃಖ ಆಗ್ತಾ ಇದೆ. ಆದ್ರೆ ನೀವೇನಾದ್ರೂ ನಮ್ಗೆ ಸಹಾಯ ಮಾಡೋದಾದ್ರೆ ನಾವು ಮಾತು ಕೊಡ್ತೀವಿ ನಿಮ್ಗೆ. ನೀವು ಕಳ್ಕೊಂಡಿರೋ ನಿಮ್ ಮಗನ್ನ ಆ ಅಂಗಾರನ ಹಿಡ್ತಿದಿಂದ ನಾವು ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಸತ್ಯ. ನೀವು ಬಿಸಿ ಬಿಸಿ ಮೀನುಗಳನ್ನ ತಿನ್ನಿಸಿ ಒಳ್ಳೆ ಮಾತುಗಳು ಆಡಿ ನಮ್ಮ ತಂದೆನ ಗೂಬೆ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾಳೆ ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ, ಅದರಲ್ಲಿ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ. ಶಕೀರಾ, ಶಾಂತಿಯಿಂದಿರು. ಕೋಪ ಮತ್ತು ಬೆಂಕಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೋಪ ನಮ್ಮನ್ನ ತಿನ್ನುತ್ತೆ, ಬೆಂಕಿ ಎಲ್ಲಾರನ್ನೂ ಸುಡುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಪೂರ್ತಿ ಬ್ಯಾಕ್ ಹಾಕೊಂಡು ಯಾಕೆ ಹೊರಗಡೆ ಬಂದಿದ್ದೀವಿ? ಬಿಡಿಸ್ಕೋತೀವಿ. ಪ್ಲೀಸ್ ಏನಾದ್ರೂ ಮಾಡು. ನೋಡು, ಆ ಜನ ಇಲ್ಲಿದ್ದಾರೆ. ನಾವು ಅವ್ರದ್ದು ಊಟ ಕದ್ದಿದ್ವಲ್ಲ,
ಹೋಗು ಹೋಗು, ಅವ್ರ ಹತ್ರ ಏನಾದರೂ ಸಹಾಯ ಕೇಳು. ಅವರು ಒಳ್ಳೆ ಜನ ಅನ್ಸುತ್ತೆ. ಅರೆ ಹಾ ಹಾ, ನಡಿ ಶೀಲು, ಅವ್ರ ಹತ್ರ ಹೋಗೋಣ. ಮೀನ್ ಸಕ್ಕತ್ತಾಗಿತ್ತಲ್ಲ. ಪತ್ಲು ಅಲ್ಲೋಡು, ಸೀಲ್ ಮತ್ತೆ ಪೆಂಗ್ವಿನ್ನು ಅವೆರಡ ತಾನೇ ನಮ್ಮ ಊಟ ಎಲ್ಲ ಎತ್ಕೊಂಡೋಗಿದ್ದು. ಏ ಒಳ್ಳೆ ಜನಗಳೇ, ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾವತ್ತೂ ಬಿಡಲ್ಲ, ಇಲ್ಲಾಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಓಹೋ, ಕಳ್ಳು ಜೋಡಿ ನಿಮ್ದು. ಇವಾಗ ಬಂತ ನಿಮ್ಗೆ ಬುದ್ಧಿ? ಅವತ್ ನಾವು ತಂದಿದ್ ಊಟ ಎಲ್ಲ ಕದ್ಕೊಂಡು ಹೋಗ್ಬಿಟ್ರಿ. ಇವಾಗ ನಮ್ಮ ಹತ್ರನೇ ಸಹಾಯ ಕೇಳಕ್ ಬಂದಿದ್ದೀರಾ? ಹಾ, ಇದ್ ತಗೊಳ್ಳಿ, ಇದು ಎಷ್ಟು ಬೇಕಾದ್ರೂ ತಿನ್ನಿ, ಆದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬಿಡಿ. ಅರೆ ನೀವು ನುಂಗಿದ್ ಮೀನ್ ನಮಗ್ ಬೇಕಾಗಿಲ್ಲ. ಎತ್ಕೊಳಗಿ ಮೀನುಗಳೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸರಿ ಸರಿ, ಎದ್ದೇಳಿ ಮೇಲೆ, ನಿಮ್ಗೆ ಸಹಾಯ ಮಾಡ್ತೀವಿ, ಹೇಳಿ. ನೋಡಿ ಸರ್, ದಯವಿಟ್ಟು ಈ ಸೀಲ್ನ ಬಿಟ್ಬಿಡಿ. ನೋಡಿ ಪಾಪ ಬೇಜಾರಲ್ಲಿ ಕೂತ್ಕೊಂಡಿದೆ, ತುಂಬಾ ದುಃಖ ಪಡ್ತಾ ಇದೆ. ನೀವು ಇದ್ರ ಚಿಂತೆನ ಮಾಡೋದ್ ಬಿಟ್ಬಿಡಿ, ನೀವು ನಿಮ್ ಚಿಂತೆ ಮಾಡಿ. ಮ್ಯಾಚು ಮುಗ್ದೋಗುತ್ತೆ, ನಿಮ್ ಕತೆನೂ ಮುಗ್ದೋಗುತ್ತೆ. ಪತ್ಲು ಏನಾಯ್ತು? ಶುರು ಮಾಡಕ್ ಮುಂಚೆ ನಾನು ಕಥಾ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಚ್ಸೋ ಪತ್ಲು, ಯೋಚ್ಸೋ. ಐಡಿಯಾ ನೋಡ ಬಟ್ಟು, ನೀನು ಅವನ್ನ ಫುರ್ಫುರಿ ನಗರಕ್ಕೆ ಏನಾದ್ರೂ ಕಳಿಸ್ಬಿಟ್ರೆ ಅವನು ಟೀ ಹಣ್ಣಿನ ಅಂಗಡಿಯಿಂದ ಸಮೋಸೆ ಎತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನೆ ಕಣ. ಜೈ ಹೋ, ಏನ್ ಐಡಿಯಾ ಪತ್ಲ ನಿಂದು. ಇಲ್ಲಿ ನೋಡು ಗಾಡ್ ಬ್ರದರ್, ನಾವಿಂಗನೆ ಎಂತ ಪ್ರಪಂಚಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹಸೂರೇ ತುಂಬಿಕೊಂಡಿರುತ್ತೆ. ಅಲ್ಲಿ ನವಿಗಳು ಡ್ಯಾನ್ಸ್ ಮಾಡ್ತಿರುತ್ತವೆ, ಹಕ್ಕಿಗಳು ಹಾರಾಡ್ತಾ ಇರುತ್ತವೆ. ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತೀಯಾ? ಹಾ ಹರಿಯಾಲಿ, ಹಂಗಂದ್ರೆ ಏನು? ನನ್ಗೇನಿದೆ ತೋರ್ಸು ತೋರ್ಸು. ನಮ್ಗೆಲ್ಲಾ ಕಡೆನೂ ಬರೀ ಮಂಜೆ ಕಾಣುತ್ತೆ ಭಯ್ಯ. ನೀವು ಅಲ್ಲಿಗೆ ಹೋಗಿ ನಂದೊಂದು ಕೆಲಸ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಫುರ್ಫುರಿ ನಗರಕ್ಕೆ ಹೋಗ್ಬಿಟ್ಟು ಗರಂ ಸಮೋಸ ತಗೊಂಡ್ಬರ್ಬೇಕಾಗತ್ತೆ. ಸರಿನಾ? ರೆಡಿ ಸ್ಟಡಿ ಗೋ. ಟೀ ಅಣ್ಣ ಇಲ್ಲಿ ಕೇಳೋಣ ಇಲ್ಲಿ. ಅರೆ ಇಲ್ಲಿ ನೋಡ್ರಪ್ಪ, ಸಮೋಸ ಹಿಡ್ಕೋರಿ. ಇದನ್ನ ಓದನ್ ತಗೊಂಡೋಗಿ ಕೊಟ್ಬಿಡ್ರಿಪ್ಪ, ನೀವೇ ತಿನ್ನಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಮತ್ತೆ ಯಾವತ್ತು ನಮ್ಮ ಆಹಾರನ ಕಲಿಯಕ್ ಬರಬಾರ್ದು, ಅರ್ಥ ಆಯ್ತಾ? ನೀವುಗಳು ಅವಾಗ್ಲೇ ಸತ್ಯ ಹೇಳಿದ್ರಿ. ನಿಮ್ ಜಗತ್ತು ತುಂಬಾ ಸುಂದರವಾಗಿದೆ, ಅಲ್ಲಿ ತುಂಬಾ ಏನೇನೋ ಇದೆ. ನಾವು ಅನ್ಕೊಳ್ತಾ ಇದ್ವಿ ಇಲ್ಲಿ ಎಲ್ಲಾನು ಪೂರ್ತಿ ಪ್ರಪಂಚ ಇದೇ ತರ ಬರ್ಫಲ್ಲೇ ಇರುತ್ತೆ ಅಂತ. ನೀವು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳೇ. ತಗೊಳ್ಳಿ ನಿಮ್ ಸಮೋಸ. ಜೈ ಹೋ. ಅರೆ ಈ ಸೀಲ್ಸ್ ಎಲ್ಲೋಗಿವೆ? ಆ ಸೀಲ್ ಆಗ್ಲೇ ಓಡೋಗ್ಬಿಟ್ರು. ಸಾರಿ ಬೇಜಾರ್ ಮಾಡ್ಕೋಬೇಡಿ. ಸಮೋಸ. ಮೋಟು ಪತ್ಲು, ನಡೀರಿ ಮ್ಯಾಚ್ ಶುರು ಮಾಡೋಣ. ಹೇಳಿದ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ, ಮ್ಯಾಚ್ ಆಡೋಣ ಬನ್ನಿ. ಸ್ನೇಹಿತರೆ, ತೋರಿಸಿ ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರು ಅಂತ. ಅರೆ ನೀನು ನನ್ನ ಸೈಡು.
ಇನ್ನೊಂದು ವೆರಿ ಸಾರಿ. ಇನ್ನು ಒಂದು ಗೋಲ್ ಆದ್ರೆ ನಾವು ಗೆದ್ದು ಬಿಡ್ತೀವಿ. ಇವ್ರನ್ನ ಮತ್ತೆ ಸಾಯಿಸ್ಬಿಡೋಣ. ಏ ಸ್ನೇಹಿತರೆ, ಅವ್ರಿಗೆ ಸಹಾಯ ಮಾಡಿ. ಅವರು ಕೂಡ ನಮ್ ಸ್ನೇಹಿತರು. ಹೇ ನೀವಿಬ್ರು ಹೋಗಿ, ಇನ್ನು ನಾವು ಆಟ ಆಡ್ತೀವಿ. ಮೋಟು ಇದು ಅದೇ ಸೇಲ್ಸ್ ಕಣ, ನಾವು ಬಚಾವ್ ಮಾಡಿದ್ವಲ್ಲ ಅದು. ನಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರ್ಬೋದು ಕಣ ಈಗ. ಈ ಮೋಟು ಪತ್ಲನು ತುಂಬಾ ಹುಷಾರಿದ್ದಾರೆ. ಇಲ್ಲಿಗೆ ಬಂದು ಒಂದಿನನೂ ಆಗಿಲ್ಲ. ಆಲೆ ಸೀಲ್ ಮತ್ತು ಪೆಂಗ್ವಿನ್ ಜೊತೆ ಸ್ನೇಹ ಕೂಡ ಮಾಡಿದ್ದಾರೆ. ಇವರು ಅಂಗಾರನ್ ಕಡೆಯವರು ಅಲ್ವೇ ಅಲ್ಲ. ಡಾಕ್ಟರ್ ಜಡ್ಕ ತಂಪಾಡಿ ತಾವು ಕೆಲಸ ಮಾಡ್ತಾ ಇದ್ದಾರೆ ಬಚ್ಚಿಗಳು. ಡಾಕ್ಟರ್ಣ, ಇನ್ನು ಎಷ್ಟೊತ್ತಾಗ್ಬೋದು? ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ನನ್ ಗೆಳೆಯ, ಇನ್ನು ಸ್ವಲ್ಪ ಹೊತ್ತಲ್ಲೇ ಅಂಗಾರಕ್ಕನ್ ಬೆಂಕಿ ಆಂಟಿಡೋಟು ತಯಾರಾಗ್ಬಿಡುತ್ತೆ ಕಣಯ್ಯ. ನೀವು ಇಷ್ಟೋ ತನಕ ಸುತ್ತಾಡ್ಕೊಂಡೇ ಇದ್ರಾ? ಅಯ್ಯೋ ಮೋಟು ಇನ್ನು 10 ನಿಮಿಷ ಕಣ ಬಾಕಿ ಇರೋದು. ನಾವು ವೈರ್ನ ಕಿತ್ತಾಕ್ಲೇಬೇಕು. ಅಂಗಾರ, ನಾವು ಬಂದಿದ್ದೀವಿ. ಇವರಿಬ್ರು ಮತ್ತೆ ಬಂದ್ರ? ಇವರಿಬ್ರು ಬದುಕಿದ್ದಾದ್ರು ಹೇಗೆ? ಸಾಯಿಸ್ಬಿಡಿ ಅವ್ರನ್ನ. ನಿಮ್ಮಿಬ್ರು ಸಾಯಿಸ್ಬಿಡ್ತೇನೆ. ಗೋಲಾಪಾರು ಅವ್ರನ್ನ ಮುಗಿಸ್ಬಿಡಿ ಅನ್ನೋ ಫ್ಲೇವರ್ ಯಾವುದೂ ಇಲ್ಲ. ಕಚ್ಚಿ ಕ್ಯಾರಿ ಕೊಡ್ಲಾ? ನಾನು ಐಸ್ ಕ್ಯಾಂಡಿ ಕೇಳ್ತಾ ಇಲ್ಲ. ಮೋಟು ಪತ್ಲುನ ಮುಗಿಸ್ಬಿಡಿ. ಸಾಬು, ಸಾಬು, ನನ್ ಮಕ್ಳೇ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ. ಝಕೀರಾ, ಅರೇ ಈ ಫ್ಯಾಮಿಲಿ ಡ್ರಾಮಾ ಎಲ್ಲಿವರೆಗೂ ನಡೆಯುತ್ತೆ? ಮುಗಿಸ್ಬಿಡಿ ಅವ್ರನ್ನ. ಒಳ್ಳೇದು ಇದ್ರಲ್ಲೇ ಇದೆ. ನಾವು ಇನ್ವಿಸಿಬಲ್ ಪ್ಲೇನ್ ತಗೊಂಡು ಇಲ್ಲಿಂದ ಓಡೋಗ್ಬಿಡೋಣ. ಈ ಜಗಳ ಎಲ್ಲ ಮುಗಿದ್ಮೇಲೆ ಇಲ್ಲಿ ವಾಪಸ್ ಬರೋಣ. ಇಲ್ಲ ಅಂದ್ರೆ ಇನ್ವಿಸಿಬಲ್ ಪ್ಲೇನ್ ಹೋಗ್ಬಿಡುತ್ತೆ ಬಾಸ್. ಓಕೆ, ನೀನ್ ಸರಿಯಾಗಿ ಹೇಳ್ತಾ ಇದೀಯಾ. ಬಾಯ್ ಬಾಯ್ ಮೋಟು. ಹಂಗಾರೆ ಇನ್ವಿಸಿಬಲ್ ಪ್ಲೇನ್ ತಗೊಂಡೋಗ್ತಾ ಇದ್ದಾರೆ.
ಮೋಟು ಪತ್ಲು ನಿಮ್ಮ ಈ ಸಹಾಯನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ತುಂಬಾ ತುಂಬಾ ಧನ್ಯವಾದಗಳು. ಜಲ್ದಿ ಹೋಗಿ ಅಂಗಾರನ್ನ ಹಿಡ್ಕೊಳ್ಳಿ. ಹೋಗಿ ಹೋಗಿ. ಇಬ್ರು ಮತ್ತೆ ಸಿಕ್ಕಿದ್ ತುಂಬಾ ಒಳ್ಳೇದಾಯ್ತು. ಮತ್ತೆ ಸಿಗೋಣ. ಮತ್ತು ಒಂದು ಕೆಲಸ ಮಾಡೋ, ಎಲ್ರೂ ಒಂದೊಂದು ಪ್ಲೇನ್ ತಗೊಂಡು ಅವ್ನು ಫಾಲೋ ಮಾಡೋಣ ಬನ್ನಿ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಇದು ಅಂಗಾರಿಗೆ ತಿನ್ನಿಸ್ಬಿಟ್ರೆ ಅವ್ನ ಒಳಗಡೆ ಇರೋ ಬೆಂಕಿ ಆಚೆ ಬಂದ್ಬಿಟ್ಟು ಅವನಿಗೆ ಐಸ್ತಾ ಬಿಡ್ತಾನೆ ಗೆಳೆಯ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಬೇಗ ಒಂದು ಏರೋಪ್ಲೇನ್ ತಗೊಂಡು ನೀವು ಬಂದ್ಬಿಡಿ. ಫುರ್ಫುರಿ ನಗರ ಜನಗಳಿಗೆ ನಿಜವಾದ ಶೋ ಅಂದ್ರೆ ಇವತ್ತೇ ಅಣ್ಣ. ಸ್ನೇಹಿತರೆ, ಒಬ್ಬರ ಮೇಲೆ ಒಬ್ಬರು ಬಂದ್ಬಿಡಿ. ಒಂದ್ಸರಿ ಅವಕಾಶ ಸಿಕ್ಕಿದ್ರೆ ಸಾಕು. ಓಕೆ, ಕಮಾನ್, ಸ್ಪೀಡ್, ಮೋರ್ ಸ್ಪೀಡ್, ಮೋರ್ ಸ್ಪೀಡ್. ಮತ್ತು ಅಂಗಾರ ಏನಾದ್ರು ಕಾಣಿಸುತ್ತಾ? ಇಲ್ಲ ಮೋಟು. ಅವ್ನು ನನ್ನ ಕಣ್ಣು ಕಾಣಿಸೋದೇ ಇಲ್ಲ ಅಂದ್ರೆ ಅವನ ಹೊಡೆದಾಕೋದಾದ್ರಿ ಹೆಂಗೆ? ಮಾಮನಿ ಹೇಳೋ ಹೇಳೋ. ಮತ್ತು ಖಾಲಿ ಹೋಟೆಲ್ ತಲೆ ಓಡ್ತಿಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ, ಅವನ್ನ ಹೇಗೆ ಹಿಡಿಯೋದು ಅಂತ. ಐಡಿಯಾ? ಕಲರ್ ಸ್ಮೋಕ್ ತೋರ್ಸೋದಿಕ್ಕೆ ಈ ಪ್ಲೇನಲ್ಲಿ ಕಲರ್ ಇದೆ. ಇಲ್ಲಿ ನೋಡು, ಇದು ಕಲರ್ ಬಟನ್. ಡಾಕ್ಟರ್ ಜಟ್ಕಾ, ಚಿಂಗನ್ ಸರ್, ಗಸಿಟಾರಾಮ, ಕಲರ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಆಕಾಶದಲ್ಲಿ ಪೂರ್ತಿ ಕಲರ್ಗಳೇ ಕಾಣ್ಲಿ. ಏನ್ ಮಾಡಿದ್ರು ಇವರು? ನನ್ನ ಪ್ಲೇನ್ ಕಾಣೋದಕ್ಕೆ ಶುರು ಆಗೋಗ್ಬಿಡ್ತಲ್ಲ. ಇಲ್ಲ ಇಲ್ಲ, ಇದು ವಿಸಿಬಲ್ ಆಗೋಗ್ಬಿಡ್ತಲ್ಲ. ನಾನು ಮೋಟು ಪತ್ಲನ್ನ ಬಿಡೋದಿಲ್ಲ. ಎಷ್ಟು ಸರಿ ಹೇಳಿ? ಸಮತೋಲನ ಸಮತೋಲನ. ಬೆಂಕಿ ಮತ್ತು ಮಂಜುನ ಸಮತೋಲನದಲ್ಲಿ ಇಟ್ಕೊಳ್ಳಿ. ಎಷ್ಟು ಸರಿ ಹೇಳೋದು ನಿಮ್ಗೆ? ನೀವು ನಿಮ್ ಪ್ಲೇನ್ನೇ ಸುಟ್ಟಾಕ್ಬಿಡ್ತೀರಾ. ಅಯ್ಯಪ್ಪ, ಬೇಗ ಪ್ಯಾರಾಶೂಟ್ ಓಪನ್ ಮಾಡಿ. ಅಯ್ಯೋ, ನನಗೆ ಅನ್ಸುತ್ತೆ ಪ್ಯಾರಾಶೂಟ್ ಓಪನ್ ಆಗಲ್ಲ ಅಂತ. ಮೋಟು ಪತ್ಲು ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಪ್ಲೈನ್ ಮೇಲ್ಗಡೆನೆ ನಿಂತಿದ್ದಾರೆ ನೋಡಿ. ನೀವೇ ನೋಡ್ಕೊಳ್ಳಿ ಅವ್ರನ್ನ. ನಾನು ಅವರಿಬ್ಬರನ್ನ ನೋಡ್ಕೊಳ್ತೀನಿ, ನೀನು ಪ್ಲೇನ್ ನಡೆಸು ಬಾ. ಇವತ್ತು ನೀನು ಬದುಕಿ ವಾಪಸ್ ಹೋಗೋದಿಲ್ಲ. ಬಾ ಬಾಸ್, ಕೂಲ್ ಆಗಿ ಬಾಸ್. ಬೆಂಕಿ ಮತ್ತು ಮಂಜಿಗಡ್ಡೆಯ ಸಮತೋಲನ ಕಾಯ್ಕೊಳ್ಳಿ ಬಾಸ್, ಸಮತೋಲನ ಕಾಯ್ಕೊಳ್ಳಿ.
ಪತ್ಲೂಜಿ, ನೀವು ಪ್ಲೈನ್ ಓಡಿಸಿ, ನಾನು ಬೆಂಕಿ ಮತ್ತು ಮಂಜುಗಡ್ಡೆನ ಸಮತೋಲನ ಕಾಪಾಡಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ಕತೆ ಮುಗ್ದೋಗ್ಬಿಡುತ್ತೆ. ಮೋಟು ಹೇಗಾದ್ರೂ ಮಾಡಿ ಡಾಕ್ಟರ್ ಜಟ್ಕಾದ ಆಂಟಿಡಾಟ್ನ ಅವ್ನ ಬಾಯೊಳಗೆ ಹಾಕ್ಬಿಡು. ಓಕೆ, ನಾನು ಪ್ಲೇನ್ ನಾನು ನೋಡ್ಕೋತೀನಿ. ಇವತ್ತು ನೀನು ಬದುಕಿ ವಾಪಸ್ ಹೋಗೋದಿಲ್ಲ. ಬಾ ಬಾ ನೀನು. ಸಮತೋಲನ ಕಾಯ್ಕೊಳ್ಳಿ ಬಾಸ್. ಬೆಂಕಿ ಮತ್ತು ಮಂಜುಗಡ್ಡೆ ಸಮತೋಲನ ಕಾಯ್ಕೊಳ್ಳಿ. ಸಮತೋಲನ ಕಾಯ್ಕೊಳ್ಳಿ. ಬಾಯ್ ಬಾಯ್ ಅಂಗಾರ, ಬಾಯ್ ಬಾಯ್. ನನ್ನ ದೇಹಕ್ಕೆ ಏನಾಗ್ತಾ ಇದೆ? ನನಗೇನಾಗ್ತಾ ಇದೆ? ಇಲ್ಲ ಇಲ್ಲ ಇಲ್ಲ. ಕಂಪ್ಲೀಟ್, ನಾವು ಬರ್ತಾ ಇದ್ದೀವಿ. ನೋಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೇನೆ ಆಗಿದೆ. ಎಲ್ಲ ಒಳ್ಳೇದಕ್ಕೋಸ್ಕರನೇ ಆಗುತ್ತೆ. ನನಗೂ ಈ ಸಮತೋಲನ ಮಾಡಿ 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 ಸಾಕಾಗ್ಬಿಟ್ಟಿದೆ. ಸರ್, ಇಲ್ಲಿ ನೋಡಿ, ಮೋಟು ಪತ್ಲು ನಿಮ್ಮ ಇನ್ವಿಜುವಲ್ ಪ್ಲೈನ್ ನ ತಂದು ಬಿಟ್ಟಿದ್ದಾರೆ. ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಕಮ್ಮಿನೇ ಆಗುತ್ತೆ. ಮೋಟು, ಏನಿದು? ನನ್ನ ಅರ್ಥ ಏರಿದು? ಇವನು ಹಂಗಾರೆ ಸರ್, ನಿಮ್ ಪ್ಲೇನ್ ಇವನೇ ಕಳ್ತನ ಮಾಡಿದ್ದು. ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಕತೆ ಸರ್. ಎಲ್ಲ ವಿಷಯನೂ ಆರಾಮಾಗಿ ಕುತ್ಕೊಂಡು ಹೇಳ್ತೀನಿ. ಅದಕ್ಕೆ ಮುಂಚೆ ಸಖತ್ ಹಸುವಾಗ್ತಿದೆ ಸರ್. ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಸಖತ್ ಗರ್ಮ ಗರಂ ಸಮೋಸ ತೆಗ್ಬಿಡ್ತೀನಿ ಸರ್. Watch India's largest kids library only on Jio Hotstar. Download the app now.